ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಸುಶೀಲಾ ಅಡುಗೆ ಮನೆ. ನಮ್ಮ ಚಾನಲಲ್ಲಿ ಬರೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇನ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ರೇಷನ್ ಅಕ್ಕಿ 4 ಪಾವು ತೊಗೊಂಡಿದ್ದೀನಿ, ಉದ್ದಿನಬೇಳೆ 1 ಪಾವು, ಸ್ವಲ್ಪ ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ 1 ಟೇಬಲ್ ಸ್ಪೂನು, ಗಟ್ಟಿ ಅವಲಕ್ಕಿ 2 ಇಡಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನ ಇನ್ನೇನು ರುಬ್ತೀವಿ ಅನ್ನೋವಾಗ 1 ಅವರ್ ಮುಂಚೆ ನೆನೆಸ್ಕೊಳ್ಳಿ. ಅಕ್ಕಿ ಉದ್ದಿನಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು 5ರಿಂದ 6 ಅವರು ನೆನೆಸ್ಕೋಬೇಕು. ಇಲ್ಲಿ ನಾನು ಗ್ರೈಂಡ್ರಲ್ಲಿ ರುಬ್ಕೋತಾ ಇದ್ದೀನಿ. ಗ್ರೈಂಡ್ರಲ್ಲಿ ರುಬ್ಬೋದ್ರಿಂದ ದೋಸೆ ಟೇಸ್ಟು ಭಾಳ ಚೆನ್ನಾಗಿರುತ್ತೆ. ಮಿಕ್ಸಿಗಿಂತ ಗ್ರೈಂಡ್ರನ್ನ ಬಳಸಿ ರೇಷನ್ ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇದನ್ನು ಓವರ್ನೈಟು ಫರ್ಮೆಂಟೇಷನಿಗೆ ಬಿಡಿ. ಈ ಹಿಟ್ಟನ್ನು ನೀವು 3ರಿಂದ 4 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ದೋಸೆ ಮಾಡ್ಕೋಬೋದು. ಈಗ ಒಂದು ಪಾತ್ರೆ ದೋಸೆ ಹಿಟ್ಟು ಖಾಲಿಯಾಗಿದೆ, ಅದರಿಂದ ಇನ್ನೊಂದು ಪಾತ್ರೆ ತೋರಿಸ್ತಾ ಇದ್ದೀನಿ. ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಂಬಿಡಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಐರನ್ ತವ ಬಳಸೋದ್ರಿಂದನೂ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ದೋಸೆದು. ಫ್ಲೇಮ್ನ ಸಿಮ್ಮಲ್ಲೇ ಇಡಿ, ಹೈ ಲೋ ಮಾಡಬೇಡಿ. ಕಾವು ಜಾಸ್ತಿ ಆಗಿದರೆ ನೀರು ಚಿಮುಕ್ಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿಯಲ್ಲಿ ಉಜ್ಜಿಬಿಟ್ಟು ದೋಸೆನ ಮಾಡ್ಕೊಂಡಿದ್ದೀನಿ. ನೀವು ತುಪ್ಪ ಆದರೂ ಬಳಸ್ಬೋದು, ಎಣ್ಣೆ ಆದರೂ ಬಳಸ್ಬೋದು. ದೋಸೆ ಕ್ರಿಸ್ಪಾಗಿರುತ್ತೆ, ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ. ಇದೇ ಹಿಟ್ಟಲ್ಲಿ ನೀವು ಸೆಟ್ ದೋಸೆ, ಮಸಾಲ ದೋಸೆ, ಪ್ಲೇನ್ ದೋಸೆನೂ ಮಾಡ್ಕೊಬೋದು. ನಾನು ಪ್ಲೇನ್ ದೋಸೆ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ